ಇವಾಗ ನಮ್ಮ ಬಸ್ ಇರೋದು 6:45ಗೆ ಮೈಸೂರಿಂದ 6:15 ಅಂತಿತ್ತು. ಸೊ 6:45 ಬರುತ್ತಂತೆ. ಲೇ 10 ಇಯರ್ಸ್ ಇದೆಯಾ ಕಣ ನನ್ನ ಜೊತೆ. 10 ಅವರ್ಸ್ ಮಾತಾಡ್ತಿದ್ದೀರಾ. ಸಚಿನ್ ಅಂದು 10th ಬರ್ತ್ಡೇ ಇದು ಸೆಲೆಬ್ರೇಟ್ ಮಾಡ್ತಿರೋದು. 11th 16ಗೆ 16th ಆದ್ರೆ 11th ಇದು. ನಮ್ಮ ಬಸ್ಸಿಗೆ ಕಾಯ್ತಾ ಇದೀವಿ. ಹುಣಸೂರಿಂದ ಬರ್ತಾ ಇದೆ ಬಸ್ಸು. ನನಗೆ ನಾವು ನಮ್ಮ ಬಸ್ಸನ್ನು ಹತ್ಕೊಂಡಿದೀವಿ ನೋಡಿ. ಇದೇ ನಮ್ಮ ಬಸ್ಸು. ಚಿತ್ರಾನ್ನ ಮತ್ತೆ ರೈಸ್ ಬಾತ್ ತಗೊಂಡಿದ್ವಿ. ಅಕ್ಕ ಅವರು ಬರ್ತ್ಡೇ ಮೀಲ್ ಚಿತ್ರಾನ್ನ ತಿಂತಾರೆ ನೋಡಿ. ಮುಂಚೆನೇ ರೂಮ್ ಬುಕ್ ಮಾಡ್ಕೊಂಡಿದ್ವಿ. ಸೊ ಆ ರೂಮ್ಗೆ ಒಂದು 200 ಮೀಟರ್ಸ್ ಅಲ್ಲಿ ಬಸ್ ಇಳಿದ ಕಡೆಯಿಂದ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್ ಯೂಟ್ಯೂಬ್ ಚಾನಲ್. ಬ್ಲಶ್ ಆಯ್ತಾ ಇದೆಯಾ? ನಾನೇನು ಬ್ಲಶ್ ಆಗ್ತಿಲ್ಲ, ನೋವೆಲ್ಲ ನಗಾಡ್ತೀನಿ. ಬ್ಲಶ್ ಆಗ್ತಿಲ್ಲ ಈಗನ? ಹೊಳಿತಾವೆ ನೋಡಿ. ಏನಿಲ್ಲ, ಮೇಡಮ್ಗೆ ಬರ್ತಾರೆ ಕಳೆ ಬಂದ್ಬಿಟ್ಟಿದೆ. ಕೊಳೆ ಕೊಳೆ ಅಲ್ಲ, ನನ್ನ ಹೆಂಡತಿಗೆ ಕೊಳೆ ಬರುತ್ತೆ. ಕಳೆ ಯಾವಾಗಲೂ ಕಳೆ ಬರುತ್ತೆ. ಗೈಸ್, ಈ ವ್ಲಾಗ್ ನೋಡ್ಬೇಕಾರೆ ನನ್ನ ಹೆಂಡತಿದು ಬರ್ತಡೇ ಇರುತ್ತೆ. ಎಲ್ಲರೂ ಹ್ಯಾಪಿ ಬರ್ತಾರೆ ಅಂತ ವಿಶ್ ಮಾಡಿ. ಗೈಸ್, ಹುಡುಗಿರು ಅಷ್ಟೇ ಅವ್ರ ಹಸ್ಬೆಂಡ್ಸ್ ಬರ್ಡೇಗೆ ಎಕ್ಸೈಟೆಡ್ ಆಗಿರಲ್ಲ. ನನ್ನ ಗಂಡನೂ ನನ್ನ ಬರ್ತ್ಡೇ ಎಕ್ಸೈಟೆಡ್ ಆಗಿದ್ದಾರೆ ನೋಡಿ. ಹುಡುಗರು ಎಕ್ಸೈಟ್ ಆಗ್ತಾರೆ ಅಂತ ಅರ್ಥ ಇದ್ರಲ್ಲಿ. 100 ಕಾಲ ಇದೇ ಥರ ನನ್ನ ಜೊತೆ ಖುಷಿಯಾಗಿರಲಿ ಅಂತ ಪ್ಲೀಸ್ ಹಾರೈಸಿ. ಯಾಕಂದ್ರೆ ಈ ವ್ಲಾಗ್ ನೋಡೋಕೆ ನಾಳೆಗೆ ಬರ್ತಡೆ. ಸೊ ನೀವು ಬರ್ತಡೇ ದಿನ ಈ ವ್ಲಾಗ್ನ ನೋಡ್ತಾ ಇರ್ತೀರಾ. ಸೊ ನಾವು ಬರ್ತಡೇ ದಿನ ಮುಂಚೆನೇ ಅಂದ್ಕೊಂಡಿದ್ವಿ ಎಲ್ಲಾದರೂ ಹೋಗಬೇಕು, ಪುಣ್ಯಸ್ಥಳಕ್ಕೆ ಹೊರಗಡೆ ಹೋಗಬೇಕು ಅಂತ. ಪುಣ್ಯಸ್ಥಳಕ್ಕೆ ನಾವು ಹೋಗ್ತಾನೇ ಇದ್ದೀವಿ. ಲಾಸ್ಟ್ ಟೈಮ್ ಈಗ ರೀಸೆಂಟಾಗಿ ಅದೇನೋ ಒದಗಿ ಬಂದರೆ ಎಲ್ಲ ಒಟ್ಟಿಗೆ ಬರುತ್ತೆ, ಒಟ್ಟಿಗೆ ಟೆಂಪಲ್ ರನ್ ಮಾಡ್ತೀವಿ. ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಆದಷ್ಟು ಎಷ್ಟು ಟೈಮ್ ಇದೆ ಅಷ್ಟರಲ್ಲಿ ಸುತ್ತಾಡೋಣ ಏಜ್ ಇದ್ದಾಗ ಅಂತ. ಸೊ ಇವಾಗ MMLs ಹೋಗಿ ಬಂದ್ವಿ. ಸೊ ಇವತ್ತು ಗಗನ್ ಬರ್ತಡೇ ಪ್ರಯುಕ್ತ ನಾವು ಎಲ್ಲಿ ಹೋಗ್ತಾ ಇದೀವಿ? ಮಂತ್ರಾಲಯಕ್ಕೆ ಹೋಗ್ತಾ ಇದೀವಿ. ಮಂತ್ರಾಲಯ ಗುರು ರಾಯರೇ ಕರ್ಸ್ಕೋತಾ ಇದಾರೆ ಈ ದಿನ ಅಂತ ಗೊತ್ತೇ ಇಲ್ಲ. ನಾವ್ ಅನ್ಕೊಂಡಿದ್ವಿ ನಮ್ ಬರ್ತಡೆಗೆ ಹೋಗ್ಬೇಕು ಅಂತ. ಟ್ರೈನ್ ಟಿಕೆಟ್ಸ್ ಎಲ್ಲ ನೋಡಿದ್ವಿ, ಬರ್ತಾ ಟಿಕೆಟ್ಸ್ ಇರ್ಲಿಲ್ಲ, ಅಂದ್ರೂ ಬುಕ್ ಮಾಡ್ಕೊಂಡ್ವಿ. ಆಮೇಲೆ ಬಸ್ಸಿಗೆ ಬುಕ್ ಮಾಡ್ಕೊಂಡ್ವಿ. ಆದ್ರೆ ನಮಗೆ ಗೊತ್ತಿಲ್ಲ ನಾಳೆ ಗುರು ಪೂರ್ಣಿಮೆ ಇದೆ ಅಂತ. ಗುರು ಪೂರ್ಣಿಮೆ ಇದೆ ಅಂತ ಗೊತ್ತಿದ್ರೆ ನಾವು ಬುಕ್ ಮಾಡ್ತಿರ್ಲಿಲ್ಲ ಅನ್ಸುತ್ತೆ. ಬಿಕಾಸ್ ತುಂಬಾ ರಶ್ ಇರುತ್ತೆ. ನನಗೆ ಆರಾಮಾಗಿ ಪೀಸ್ಫುಲ್ ಆಗಿ ಒಂದ್ ಅರ್ಧ ಗಂಟೆಯಲ್ಲಿ ಕುತ್ಕೊಂಡು ಬರಕ್ ಆಸೆ. ಆದ್ರೆ ಗುರು ಪೂರ್ಣಿಮೆ ಎಲ್ಲ ಇದ್ದಾಗ ತುಂಬಾ ರಶ್ ಇರುತ್ತೆ. ಲೈಕ್ ನಾರ್ಮಲ್ ಲೊಕೇಶನ್ಸ್ ಅಲ್ಲೇ ರಾಘವೇಂದ್ರ ಸ್ವಾಮಿ ಮಠ ಎಲ್ಲ ಫುಲ್ ರಶ್ ಇರುತ್ತೆ. ಇನ್ ಮಂತ್ರಾಲಯ ಬಿಡ್ತಾರ ಜನ, ಎಷ್ಟ್ ಜನ ಬರ್ತಾರೆ ರಾಯರನ್ನ ನೋಡ್ಬೇಕು ಅಂತ. ಸೊ ಅಂದ್ರೂ ಒಂಥರ ರಾಯರೇ ಕರ್ಸ್ಕೊತಿದ್ದಾರೆ ಅವತ್ತಿನ ನನ್ನ ಬರ್ತಡೇ ದಿನ ಗುರು ಪೂರ್ಣಿಮೆ ಗಗನಂದು. ಸೊ ಇಟ್ಸ್ ಆಲ್ ಹ್ಯಾಪ್ನಿಂಗ್. ನಮಗೆ ಜಾಸ್ತಿ ಬ್ಲೆಸ್ಸಿಂಗ್ ಸಿಗುತ್ತೆ ಅಂತ ನಾವು ನಂಬಿ ಹೋಗ್ತಾ ಇದೀವಿ ಮಂತ್ರಾಲಯಕ್ಕೆ. ರಾಯರ್ ನೋಡಿಕೊಂಡು ದರ್ಶನ ತಗೊಂಡು ಎಲ್ಲ ಬೇಡ್ಕೊಂಡು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಕೊಂಬರೋಣ ಅಂತ ಹೋಗ್ತಾ ಇದೀವಿ ಗೈಸ್. ಆ್ಯಂಡ್ ಯಾರೆಲ್ಲ ವಿಶ್ ಮಾಡಿರ್ತಾರೆ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀಯಾ? ಯಾರೆಲ್ಲ ವಿಶ್ ಮಾಡಿರ್ತೀರಾ ಅವರೆಲ್ಲರಿಗೂ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಎಸ್ ಗೈಸ್, ಸೊ ಹಂಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಲಾಸ್ಟ್ ಬರ್ಡೇ ನೋಡಿರ್ತೀರಾ, ಅವರೆಲ್ಲ ಈ ಬರ್ಡೇ ವ್ಲಾಗ್ ನೋಡ್ತಿರ್ತೀರಾ, ಅವರಿಗೆಲ್ಲ ತುಂಬಾ ಥ್ಯಾಂಕ್ ಯು. ತುಂಬಾ ಜನ ಗೆಸ್ ಗಗನ್ ಅವ್ರ ಬರ್ತಡೇ ಜುಲೈಯಲ್ಲಿ ಅಲ್ವಾ ಅಂತ ಆಲ್ರೆಡಿ ವಿಶ್ ಮಾಡಿದ್ದಾರೆ, ಕಮೆಂಟ್ ಮಾಡಿದ್ದೀರಾ. ಅಲ್ಲಿಂದ ನೋಡ್ಕೊಂಡು ಇಲ್ಲಿ ತನಕ ಬಂದಿದ್ದೀರಲ್ಲ ಅವರೆಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಹೊಸ ಸಬ್ಸ್ಕ್ರೈಬರ್ಸ್ಗೂ ಥ್ಯಾಂಕ್ ಯು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿ ಇರುತ್ತೆ ಸಬ್ಸ್ಕ್ರೈಬ್ ಅಂತ, ಒಬ್ಬೊಬ್ರಿಗೆ ಗೊತ್ತಾಗಿರಲ್ಲ. ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಐಪ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ನಮ್ಮನ್ನು ನೋಡಿ. ಇನ್ಸ್ಟಾಗ್ರಾಮಲ್ಲಿ ತುಂಬಾ ರೀಲ್ಸ್ ಆಗ್ತಾ ಇದೀವಿ. ತುಂಬಾ ಚೆನ್ನಾಗಿ ಸಪೋರ್ಟ್ ಬರ್ತಾ ಇದೆ. ಅಲ್ಲೂ ನೋಡಿ ಸಪೋರ್ಟ್ ಮಾಡಿ. ಅಂಡ್ ಗೈಸ್, ಇವಾಗ ನಮ್ಮ ಬಸ್ ಇರೋದು 6:45ಗೆ ಮೈಸೂರಿಂದ 6:15 ಅಂತಿತ್ತು. ಸೊ 6:45 ಬರುತ್ತಂತೆ. ಊಟಗಳಿಗೆ ಬರುತ್ತೆ. ಇಲ್ಲಿಂದ 10 hours ಜರ್ನಿ. ನಾಳೆ ಮಾರ್ನಿಂಗ್ ನಾವು 6:15ಗೆ ಮಂತ್ರಾಲಯನ ರೀಚ್ ಆಗ್ತೀವಿ. ಸೊ ಈ ವ್ಲಾಗು ಕಂಪ್ಲೀಟ್ ನಾವು ಮಂತ್ರಾಲಯಕ್ಕೆ ಜರ್ನಿ. ಸೊ ನಾವು ಹೆಂಗೆ ಹೋಗ್ತಾ ಇದೀವಿ ನಿಮಗೂ ಇದೆಲ್ಲ ಸಜೆಷನ್ ಕೊಡ್ತೀವಿ. ಸೊ ಯಾರು ಮಂತ್ರಾಲಯ ಹೋಗಿ ಪ್ಲಾನ್ ಮಾಡ್ತಿದ್ರೆ ನಮ್ಮ ವಿಡಿಯೋ ನೋಡಿ ನೀವು ಪ್ಲಾನ್ ಮಾಡ್ಕೊಳ್ಳಿ. ಬೆಸ್ಟ್ ಸಜೆಷನ್ಸ್ ಕೊಡ್ತೀವಿ. ನಾವು ಬೆಸ್ಟ್ ನ ಚೂಸ್ ಮಾಡ್ಕೊಂಡಿದೀವಿ ಅಂತ ಅನ್ಕೊಂಡಿದೀವಿ. ಟ್ರೈನ್ ಟಿಕೆಟ್ಸ್ಗೆಲ್ಲ ಗೈಸ್ 1.5 months 2 months ಬ್ಯಾಕೆ ಬುಕ್ ಮಾಡಬೇಕು. ನಮ್ಗೆ ಬರ್ಬೇಕಾದ್ರೆ ರಿಟರ್ನ್ ಟಿಕೆಟ್ಸೇ ಇರಲಿಲ್ಲ. ಸೊ ನಾವು ಬಸ್ ಬುಕ್ ಮಾಡ್ಕೊಂಡಿದ್ದೀವಿ. ಬಸ್ ಹಿಂಗಿರುತ್ತೆ ನೋಡೋಣ. ಸೊ ನಾವು ಹೋಗ್ತಾ ಬರ್ತಾ 2 ಸೈಡ್ ಬಸ್ನೇ ಬುಕ್ ಮಾಡ್ಕೊಂಡಿದ್ದೀವಿ, ರಿಸ್ಕ್ ಬೇಡ ಅಂತ. ನಾವು ಕುಂದಾಪುರ ಹೋಗ್ಬೇಕಾದ್ರೆ ಬಸ್ ಮೇಲೆ ಲವ್ ಆಗ್ಬಿಟ್ಟಿದೆ. ಬಸ್ ಸಖತ್ತಾಗಿತ್ತು. ಬಸ್ ಜರ್ನಿ ನಿಜವಾಗ್ಲೂ ಚೆನ್ನಾಗಿರುತ್ತೆ ಗೈಸ್. ಆ ಬಸ್ ಸಿಕ್ಲಿಲ್ಲ, ಆ ಆಪಲ್ ಎಕ್ಸ್ಪ್ರೆಸ್ ಏನೋ ಅದಿರ್ಲಿಲ್ಲ. ಬೇರೆ ಬಸ್ ನ ಬುಕ್ ಮಾಡಿದೀವಿ. ಬಸ್ ಬಗ್ಗೆ ಮಾಹಿತಿ ಕೊಡ್ತೀವಿ, ಎಷ್ಟು ಬಸ್ ಫೇರ್ ಎಲ್ಲ, ಯಾವ ಬಸ್ ಏನು ಅಂತ. ಸೊ ಇವಾಗ ನಾವು ಮಧ್ಯಾಹ್ನ ಸ್ವಲ್ಪ ಲೈಟಾಗಿ ಊಟ ಮಾಡಿದ್ವಿ ಗೈಸ್, ಹೊಟ್ಟೆ ಹಸ್ಬಿಟ್ಟು ಅದಕ್ಕೆ ಹೋಗಿ ನಾರ್ಮಲ್ ಊಟನೇ ಮಾಡಿದ್ದು. ಸಚಿನ್ ಹೊಟ್ಟೆ ಹಸ್ಬಿಡುತ್ತೆ. ಹೌದು, ಹೊಟ್ಟೆ ಹಸ್ತಿಲ್ಲ ಅಂದ್ರೆ ಈಗ ಬಸ್ ಹತ್ಬಿಟ್ರೆ ಏನು ಸಿಗಲ್ಲ ತಿನ್ನಕ್ಕೆ, ಏನು ಮಾಡೋದು? ಅದಕ್ಕೆ ಏನಾದ್ರು ಪ್ರಿಯರ್ ಆಗಿ ತಿನ್ಕೊಂಡು ಹೋಗಲ್ಲ. ಈ ಹೊಟ್ಟೆ ಅಂದ್ರೆ ನೀವು ಬರ್ತಡೇ ದಿನ ಇರಿಟೇಟ್ ಆಯ್ತಿಲ್ಲ, ಬೇಡ ಅಲ್ಲಮ್ಮ. ನಿನ್ ಜೊತೆ 10 hours ಒಂದು ಚಿಕ್ಕ ಬೆಡ್ ಮೇಲೆ ಹೋಗಬೇಕಲ್ಲ. ಲೇ 10 years ಇದೆಯಾ ಕಣ ನನ್ನ ಜೊತೆ. 10 hours ಮಾತಾಡ್ತಿದ್ದೀರಾ. ಸಚಿನ್ ಅಂದು 10th ಬರ್ತ್ಡೇ ಇದು ಸೆಲೆಬ್ರೇಟ್ ಮಾಡ್ತಿರೋದು. 11th
16 ಇಂದ ಅಲ್ವಾ? 16ಗೆ 16th ಆದರೆ 11th ಇದು. ಓಕೆ 11th ಬರ್ಡೇ ನಾನು ಸೆಲೆಬ್ರೇಟ್ ಮಾಡ್ತಿರೋದವರು 2016 ಫಸ್ಟ್ ಬರ್ತ್ಡೇ ಗಗನನ್ ಮನೇಲಿನೇ ಸೆಲೆಬ್ರೇಟ್ ಮಾಡೋದು. ಗಗನನ್ ಮನೇಲೇನೆ ಫ್ರೆಂಡ್ಸ್ ಎಲ್ಲ ಹೋಗಿ. ನಾನು ಇಂಜಿನಿಯರಿಂಗ್ ಸೇರ್ಕೊಂಡಿದ್ವಿ ಅವಾಗ. ಹೌದು 2016 ಅಲ್ಲಿ ಸೆಲೆಬ್ರೇಟ್ ಮಾಡಿದ್ದು. ಎಲ್ಲಿ ಅಲ್ಲಿ 2015 ಬರ್ತ್ಡೇ ನಾವ್ ಇನ್ನೂ ಅವಾಗ ಪರಿಚಯ ಆಗಿರ್ಲಿಲ್ಲ ಅಷ್ಟೊಂದು. ಪರಿಚಯ ಆಗಿರ್ಲಿಲ್ಲ, ಅದೇ ಗೊತ್ತು ಆದ್ರೆ ಫ್ರೆಂಡ್ಸ್ ಆಗಿರ್ಲಿಲ್ಲ. ಗೊತ್ತಿರ್ಲಿಲ್ಲ. 2015 ಅಲ್ಲಿ ನಾನು ಏಪ್ರಿಲ್ ಇಂದಾನೆ ಟ್ಯೂಷನ್ಗೆ ಹೋಗಿ ಸ್ಟಾರ್ಟ್ ಮಾಡಿದೆ. ಆದ್ರೆ ಜುಲೈಗೆ ನನ್ನ ಬರ್ಡೇ ಇತ್ತು. ಇನ್ನು ಸಚಿನ್ ನಂಗೆ ಅಷ್ಟು ಪರಿಚಯ ಆಗಿರ್ಲಿಲ್ಲ. ಆಗಸ್ಟ್ ಅಲ್ಲಿ ಫ್ರೆಂಡ್ಶಿಪ್ ಡೇಗೆ ನಾನು ಇವಳು ಫ್ರೆಂಡ್ಸ್ ಆಗಿದ್ದು. ಆಮೇಲೆ 16 ಅಲ್ಲಿ 16 17 18 19 20 21 22 23 24 25 26. ನಾನೀಗ 11 ಇಯರ್ಸ್ ಇವತ್ತು 11th ಇಯರ್ 10 ಇಯರ್ಸ್ ಇಂದ ಈ ಎಲ್ಲೆಲ್ಲಿ ಬರ್ಡೇ ಎಲ್ಲ ಸೆಲೆಬ್ರೇಟ್ ಮಾಡಿದ್ವಿ ಏನೇನ್ ಆಯ್ತು ಅಂತ ಹೇಳಕ್ ಬಂದ್ರೆ ಅದೇ ಒಂದು ಬ್ಲಾಗ್ ಆಗ್ಬಿಡುತ್ತೆ. ಅಷ್ಟಿದೆ ಮೆಮೊರೀಸ್ ಎಲ್ಲ. ಅಂಡ್ ಅದರದೆಲ್ಲ ಫೋಟೋಸ್ ಅಂದ್ರೆ ಹೇಳಿ, ನಾವು ಒಂದ್ಸತಿ ಆ ವಿಡಿಯೋ ಮಾಡ್ತೀವಿ. ನಾವ್ ಎಲ್ಲೆಲ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ, ಹೆಂಗಿತ್ತು ಆ ಬರ್ಡೇ ನಾನು ಎಷ್ಟು ಕಷ್ಟಪಟ್ಟು ಹೋಗಿ ಮೀಟ್ ಮಾಡಿದ್ದೆ, ಅವ್ರು ಎಷ್ಟು ಕಷ್ಟಪಟ್ಟು ನಾನು ಗಿಫ್ಟ್ಸ್ ತಂದಿದ್ದೆ. ಅವಾಗೆಲ್ಲ ಮೀಟ್ ಮಾಡೋದು ಈಸಿ ಅಲ್ಲ ಗೈಸ್. ಎಷ್ಟು ಸುಳ್ಳು ಹೇಳ್ಬರ್ಬೇಕು. ಗಗನ ನಾನು ಬಿಡಿ, ನಾನು PG ಹಾಸ್ಟೆಲ್ ಇದ್ದೆ. ನಾನು ಯಾರಿಗೂ ಏನು ಹೇಳ್ಬೇಕಾಗಿರ್ಲಿಲ್ಲ. ವಾರ್ಡನ್ ಕಣ್ ತಪ್ಪಿದ್ರೆ ಸಾಕಾಗಿತ್ತು. ಇವಳು ಪಾಪ ಮನೆಯಲ್ಲಿ ಇವ್ರ ಸಿಸ್ಟರ್ಸ್ಗೆ ಹೇಳ್ಕೊಂಡ್ ಬರ್ತಾ ಇದ್ವಿ. ಅದು ನಿಮಗೆ ಬ್ಲಾಗ್ ಬೇಕು ಅಂದ್ರೆ ಕಮೆಂಟ್ ಮಾಡಿ. ನಾವು ಎಷ್ಟೋ ಸರ್ಕಸ್ ಮಾಡಿ ಬರ್ತ್ಡೇ ಮಾಡಿದ್ವಿ ಅಂತ ವಿತ್ ಫೋಟೋಸ್ ಹೇಳಕ್ ಟ್ರೈ ಮಾಡ್ತೀವಿ. ಅಂಡ್ ಒಂದಷ್ಟು ಗಿಫ್ಟ್ಸ್ ಇದಾವೆ ಚಿಕ್ಕದ, ಅದೆಲ್ಲ ತೋರ್ಸಕ್ಕೆ ಎಲ್ಲಾ ಗಿಫ್ಟ್ ಕೊಟ್ಟಿದ್ದೀನಿ ಗೈಸ್. ಅದೇನು ಅಂತ ಗಗನ ಎಲ್ಲ ಇಟ್ಕೊಂಡು ಹೇಳ್ತಾಳೆ. ಸೊ ಇವಾಗ ಚುರುಮುರಿ ತಿನ್ಕೊಂಡು ನಾವು ಬಸ್ ಟೈಮ್ ಆಗ್ತಾ ಇದೆ. 6:10 ಇವಾಗ. 6:15 ನಾವು ಊಟ ಕಡೆ ಹತ್ರ ಇದ್ರೆ 6:45 ಬಸ್ ಹತ್ಕೊಂಡು ವಿ ಕ್ಯಾನ್ ಲೀವ್. ಆ್ಯಂಡ್ ಗೈಸ್ ಈ ಇದಕ್ಕೆ ನಾವಿಬ್ಬರೇ ಹೋಗ್ಬೇಕು ಅಂತ ಅನ್ಕೊಂಡಿದ್ದು. ಬಟ್ ನಾವಿಬ್ರೇ ಹೋಗ್ಬೇಕು ಅಂತ ಬುಕ್ ಮಾಡಿ ಕೇಳಿದ್ವಿ ಕೂಡ, ಯಾರು ಬರಲ್ಲ ಅಂದ್ರು. ಆಮೇಲೆ ಆಲ್ ಆಫ್ ಅ ಸಡನ್ ಚಂದು ಮತ್ತೆ ನಯನಕ್ಕ ಶೌರ್ಯ ಬರ್ತಾ ಇದಾರೆ. ಬೇಬಿ ಶೌರ್ಯ. ಸೊ ಅವ್ರು 3 ಜನ ಬುಕ್ ಮಾಡ್ಕೊಂಡು ಬೆಂಗಳೂರಿಂದ ಬರ್ತಾ ಇದಾರೆ. ಅವರು ನಮ್ಮ ಬಸ್ ಅಲ್ಲ, ಬೇರೆ ಬಸ್ಸಲ್ಲಿ ನಾಳೆ ಸಿಗ್ತಾರೆ. ಅವರು ನಮಗೆ ಮಂತ್ರಾಲಯದಲ್ಲಿ ಸಿಗ್ತಾರೆ. ಸೊ ಅವರು ನಮ್ಮ ಜೊತೆ ಮಂತ್ರಾಲಯದಲ್ಲಿ ರಾಯರ ದರ್ಶನ ಪಡೆಯೋಕ್ಕೆ ಜಾಯ್ನ್ ಆಗ್ತಿದ್ದಾರೆ. ಸೊ ಬನ್ನಿ ಇವಾಗ ಹೊರಡೋಣ ಮಂತ್ರಾಲಯಕ್ಕೆ. ಗೈಸ್ ಇವಾಗ ನಾವು ಊಟಗಳ್ಳಿ ಸಿಗ್ನಲ್ ಹತ್ರ ಇದೀವಿ ನೋಡಿ. ಊಟಗಳ್ಳಿ ಸಿಗ್ನಲ್ ಹತ್ರ ಬಂದು ನಮ್ಮ ಬಸ್ಸಿಗೆ ಕಾಯ್ತಾ ಇದೀವಿ. ಹುಣಸೂರಿಂದ ಬರ್ತಾ ಇದೆ ಬಸ್ಸು. ಆ್ಯಂಡ್ ಇವಾಗ ನಾವು ಎಲ್ಲಿದ್ದೀವಿ ಗೊತ್ತಾ? ನಮ್ಮ ಜಿಮ್ಮು ಗೈಸ್. ಹಳೆ ಜಿಮ್ ನೆನಪಿದ್ಯಾ? ಜಿಮ್ಮನ ಮುಖ ನೋಡಿ 8 ತಿಂಗಳಾಯ್ತು ಅಷ್ಟೇ. ತಿರುಪತಿಗೆ ಹೋದಾಗ ಬಿಟ್ಟಿದ್ದು ಗೈಸ್. ಅಲ್ಲಿಂದ ಡಿಸ್ಕಂಟಿನ್ಯೂ ಆಗೇ ಇದೆ. ತಿರುಪತಿಗೆ ಹೋಗಿ ಬಂದಿರೋ ಮೊನ್ನೆ ಹೋಗಿ ಬಂದಿರೋ ತರ ಇದೆ. ಆಗ್ಲೇ ಎಷ್ಟು ಬೇಗ ಟೈಮ್ ಆಗ್ತಾ ಇದೆ ಗೈಸ್. ಅಪ್ಪ ಚಿಕ್ಕವರಿದ್ದಾಗ ಟೈಮ್ ಹೋಗಲ್ಲ, ದೊಡ್ಡವರಾದ್ಮೇಲೆ ಟೈಮ್ ಹಿಂಗೆ ಟೈಮೇ ಇರಲ್ಲ. ಇನ್ನೇನು 5 ಮಿನಿಟ್ಸ್ ಬಸ್ ಬರುತ್ತೆ ಅಂದ್ರು ಡ್ರೈವರ್ ಫೋನ್ ಮಾಡಿದ್ವಿ. ಬಂದ ತಕ್ಷಣ ಹತ್ಕೊಂಡು ಪೂಜ್ಯಾಯ ರಾಘವೇಂದ್ರಾಯ ಅಂತ ಹೋಗೋದೆ ಮಂತ್ರಾಲಯಕ್ಕೆ. ಗೈಸ್ ಕೊನೆಗೆ ನಾವು ನಮ್ಮ ಬಸ್ಸನ್ನು ಹತ್ಕೊಂಡಿದೀವಿ ನೋಡಿ. ಇದೇ ನಮ್ಮ ಬಸ್ಸು ನೋಡಿ. ಇಡೀ ಇದೇ ಕಾಣಿಸುತ್ತೆ, ವಿಜಯನಗರ. ಇದು ನಮ್ಮ ಸೀಟು ಗೈಸ್. 11 ಮತ್ತೆ 12 ಸೀಟ್ ಬುಕ್ ಮಾಡ್ಕೊಂಡಿದ್ವಿ. ಸ್ಲೀಪರ್. ಇವರೇ ಪಿಲ್ಲೋ, ಬ್ಲಾಂಕೆಟ್. ನಾನು ಪ್ರಿಫರ್ ಮಾಡೋದು ಮಿಡ್ ಸೀಟ್ ಗೈಸ್. ಹಿಂದ್ಗಡೆದು ಲೈಕ್ 2 ಇಲ್ಲಿ ಬಿಡ್ಬೇಕು, 2 ಹಿಂದೆಯಿಂದ ಬರ್ಬೇಕು ಮಧ್ಯದಲ್ಲಿ. ಬಟ್ ಅದೆಲ್ಲ ಬುಕ್ ಆಗೋಗಿತ್ತು. ನಾವು ಬುಕ್ ಮಾಡೋದು ಈ ಎಲ್ಲ ಬ್ಲೂ ಲೈಟು ನಿನ್ನ ಮುಖನ ಬ್ಲೂ ಮಾಡ್ತೈತೆ. ಬುಕ್ ಆಗೋಗಿತ್ತು. ಸೊ ನಾವು ಇದನ್ನ ಬುಕ್ ಮಾಡ್ಕೊಂಡಿದ್ವಿ. ಎಸ್, ಬಸ್ ಅಂತೂ ಸಖತ್ ಕ್ಲೀನಾಗಿ ನೀಟಾಗಿ. ಪಿಲ್ಲೋ ಕೊಟ್ಟಿರ್ಲಿಲ್ಲ, ಇದು ಕೊಟ್ಟಿದ್ರು ಅಷ್ಟೇ. ಇಲ್ಲಿ ಎಕ್ಸ್ಟೆನ್ಷನ್ ಇತ್ತು. ಪಿಲ್ಲೋ ಇದೆ, ಪಿಲ್ಲೋ, ಬ್ಲಾಂಕೆಟ್ಟು. ಆಮೇಲೆ ಬಸ್ ಗಮ್ ಅಂತ ಇದೆ. ನೀಟಾಗಿ ವಾಶ್ ಮಾಡಿ ಫುಲ್ ಹೊಸ ತರ ಇದೆ. ಸ್ಯಾನಿಟೈಸ್ ಎಲ್ಲ ಮಾಡಿ. ಅಲ್ಲಿ ಬಸ್ ಎಷ್ಟು ಮಂತ್ಸ್ ಓಲ್ಡ್ ಅಂತಾನೂ ಇರುತ್ತೆ ಆ ಬಸ್ ಡಿಸ್ಕ್ರಿಪ್ಷನ್ ಅಲ್ಲಿ. 10 ಮಂತ್ಸ್ ಓಲ್ಡ್ ಹೊಸ ಬಸ್ ಇದು. ಅದಕ್ಕೆ ಬಸ್ ಬಗ್ಗೆ ಡೀಟೇಲ್ಸ್ ಕೊಟ್ಬಿಡಿ. ಬಸ್ಸು ಶ್ರೀ ಲಕ್ಷ್ಮಿ ಟ್ರಾವೆಲ್ಸ್ ಅಂತ, ಶ್ರೀ ಲಕ್ಷ್ಮಿ ಟ್ರಾವೆಲ್ಸ್ ಬಸ್ಸು. ಮೈಸೂರು ಟು ಮಂತ್ರಾಲಯ ಇದು ಇದೆ. ಬೆಂಗಳೂರಿಗೆ ಹೋಗಿ ಬೆಂಗಳೂರು ಟು ಡೈಲಿ ಇರುತ್ತೆ ಗೈಸ್. ಡೈಲಿ ಇದೆ. ಆ್ಯಂಡ್ 999 ರೂಪೀಸ್ ಅಷ್ಟೇ. ನಾನು ಚೆಕ್ ಮಾಡಿದಾಗ 999 ರೂಪೀಸ್ ಇತ್ತು. ಆ್ಯಂಡ್ ಆಮೇಲೆ ನಾವು ಬುಕ್ ಮಾಡಬೇಕಾದ್ರೆ ಸಮಥಿಂಗ್ 1050 ಏನೋ ಆಯಿತು ಅನಿಸುತ್ತೆ. ಆಮೇಲೆ ಸ್ವಲ್ಪ ಇವಾಗ ನಾಳೆ ಗುರುಪೂರ್ಣಿಮೆ ಅಲ್ವಾ, ಬಸ್ ಅವ್ರಿಗೆ ಗೊತ್ತಾಗ್ಬಿಟ್ಟು ಆಮೇಲೆ ಎಷ್ಟಕ್ಕೋ ಸ್ವಲ್ಪ 100 ಸ್ವಲ್ಪ ಡೈನಾಮಿಕ್ ಪ್ರೈಸಿಂಗ್ ಇರುತ್ತೆ ಗೈಸ್. 1150 ರೂಪೀಸ್. ಜಾಸ್ತಿ ಬುಕಿಂಗ್ ಇದ್ರೆ ಸ್ವಲ್ಪ ಪ್ರೈಸ್ ಹೈಕ್ ಮಾಡ್ತಾರೆ, ಇಲ್ಲ 999 ಬೇಸಿಕ್ ಆಗಿರುತ್ತೆ. 1200 ರೂಪೀಸ್ ವರೆಗೂ ನೋಡಿದೆ ನಾನು ಬುಕ್ ಮಾಡ್ಬೇಕಾದ್ರೆ. 999 ಇಂದ ಸ್ಟಾರ್ಟ್ ಆಗಿತ್ತು. ಸೊ ಡಿಪೆಂಡ್ಸ್. 1200 ವರೆಗೂ ಮಾಡ್ತಾರೆ ಗೈಸ್. ಡಿಮಾಂಡ್ ಇದ್ದಾಗ ಜಾಸ್ತಿ ಮಾಡ್ತಾರೆ ಗೈಸ್. ಬಸ್ಸಲ್ಲಿ ಊಟಕ್ಕೆ ರೆಡಿ ಆಗು ನೋಡಿ. ದೇವನಹಳ್ಳಿಗೆ ಹೋದಾಗಂತೆ 11:30 12 ಗಂಟೆಗೆ. 1 ಗಂಟೆ ನಮಗೆ ಊಟ ಮಾಡ್ದೆ ಇರೋಕ್ಕಾಗಲ್ಲ. ತುಂಬ ಲೇಟ್ ಆಯಿತು. 9 ಗಂಟೆಗೆ ಎಲ್ಲರೂ 10 ಗಂಟೆ ಮುಂಚೆ. ಚೆನ್ನಾಗೂ ಇಲ್ಲ. ಹೌದು ಸಿಗಲ್ಲ. ಮೈಸೂರು ಬಿಡಕ್ಕೆ ಮುಂಚೆ ಇಲ್ಲೆಲ್ಲೂ ಹಾಕಕ್ಕೆ ಇದಿಲ್ಲ. ಮೈಸೂರು ಬಿಡಕ್ಕೆ ಮುಂಚೆ ತುಂಬ ಬೇಗ. ಟೈಮು 8 ಗಂಟೆ ಆಯ್ತು ಗೈಸ್. ಈಗ ಮಣಿಪಾಲ್ ಸಿಗ್ನಲ್ ದಾಟ್ತವ್ರೆ. ನಾವು ಹತ್ತಿದ್ದು ಆಲ್ಮೋಸ್ಟ್ 6:45ಗೆ. ಮೈಸೂರೆಲ್ಲ ಎಲ್ಲರನ್ನೂ ಹತ್ಕೊಂಡು ಪಿಕಪ್ ಮಾಡ್ಕೊಂಡು ಆಲ್ಮೋಸ್ಟ್ ಬಸ್ಸು 80% ಫಿಲ್ ಆಗಿದೆ.
ಸೊ ನಾವು ಇಲ್ಲೇ ಮೈಸೂರಲ್ಲೇ ಊಟ ತೊಗೊಂಡಿದ್ವಿ ನೋಡಿ. ಊಟ ತೊಗೊಂಡು ಪಾರ್ಸಲ್ ತೊಗೊಬಿಟ್ಟಿದ್ವಿ. ಚಿತ್ರಾನ್ನ ಮತ್ತು ರೈಸ್ ಬಾತ್ ತೊಗೊಂಡಿದ್ವಿ. ಅಕ್ಕ ಅವರು ಬರ್ತ್ಡೇ ಮೀಲ್ ಚಿತ್ರಾನ್ನ ತಿಂತಾರೆ ನೋಡಿ. ಹಾಂ ಮಾತಾಡೇ ಹೋಯ್ತಾ ಇದೆಯಲ್ಲ, ಇಲ್ಲಾಂದರೆ ಬಿರಿಯಾನಿ ಕೊಡ್ಸುವೆ. ಚಿತ್ರಾನ್ನ ನೋಡೇ ತಗೋಬೇಕು ಅನಿಸ್ತು. ತಿನ್ಕೊಬಿಟ್ಟು ನೀನೇ ನಂಗೋಬೇಕು ಚಿತ್ರಾನ್ನ. ಇಡ್ಯಾಕೆ ಇದೆಯಲ್ಲ ಗಗನ ಗೈಸ್ ಬರ್ತಡೇ ಅಂತ. ಯಪ್ಪ ಹ್ಞೂ ಕುಣಿತೋಳೆ ಫುಲ್ಲು. ಹಾಂ ಎಷ್ಟನೇ ವರ್ಷದ ಬರ್ತಡೇ? ಎಷ್ಟನೇ ವರ್ಷದ ಬರ್ತಡೇ ಗೈಸ್? ಗಗನಿಗೆ ಇವಾಗ 22ನೇ ವರ್ಷದ ಬರ್ತಡೇ. ಚಿಕ್ಕ ಹುಡುಗಿ ಪಾಪ, ಚಿಕ್ಕ ಮಗಿ. ಗೆಸ್ ಮಾಡಿ ಗೈಸ್ ಗಗನ್ ಏಜ್ ನೋಡೋಣ. ಯಾರು ಗೆಸ್ ಮಾಡಲ್ಲ, ನಿನ್ನ ಏಜ್ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಗೊತ್ತು, ನಾವು ಮುಂಚೆನೇ ಹೇಳಿದೀವಲ್ಲ ಯಾವಾಗ ಬಾರ್ನ್ ಆಗಿರೋದು ಅಂತ. ನಮ್ಮ ಬರ್ತ್ ಇಯರ್ನ. ಸೊ ಗೆಸ್ ಮಾಡ್ತಾರೆ, ಗೆಸ್ ಮಾಡೋರು. ಗೈಸ್ ಟೈಮ್ ಇವಾಗ 12 ಗಂಟೆ ಆಗೋಯ್ತು. ಆಲ್ರೆಡಿ 12 ಗಂಟೆ 5 ನಿಮಿಷ ಅನಿಸುತ್ತೆ. ನಮ್ಮ ನೆಂಟರು ಬರ್ತಡೇ ಗೈಸ್ ಇವತ್ತು. ನೆಂಟರು ಬರ್ತಡೇ ಶುರುವಾಯ್ತು ಇವಾಗಿಂದ. ಜುಲೈ 29. ಇವಾಗ ಗೈಸ್ ಇಲ್ಲಿ ಸ್ವಲ್ಪ ಬಸ್ಸು ಡಿಲೇ ಆಯಿತು. ಇವಾಗ ಊಟಕ್ಕೆ ನಿಲ್ಸಿದ್ದಾರೆ. ಅಪ್ಪ ಅಸ್ಕವು ಏನು ತಿಂದೆ ಬಂದಿರೋರು. ನಾವು ಸತ್ಯ ಅಲ್ಲೇ ತಗೊಂಡು ತಿನ್ಕೊಂಡು ಬಂದಿವಂತು. ನಾನು ಹೇಳ್ದೆ ಅದಕ್ಕೆ ತಿಂದಿದ್ದು, ಇಲ್ಲ ಅಂದಿದ್ರೆ ಅಷ್ಟೇ ಕತೆ. ಥ್ಯಾಂಕ್ ಯು. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಬರೀ ಖಾಲಿ ಬರ್ತಡೇ ಗೈಸ್. ಫುಲ್ ಪುಣ್ಯಕ್ಕೆ ಸೇರ್ತು ಬಿಟ್ಟಿದ್ದೀವಿ. ಏನು ಪಾರ್ಟಿ ಇಲ್ಲ, ಫನ್ ಇಲ್ಲ, ಗಿಫ್ಟ್ ಇಲ್ಲ, ಏನಿಲ್ಲ. ಅದು ಏನು ಯಾವಾಗ ಮಾಡ್ತಿರ್ಲಿಲ್ವಲ್ಲ. ಸಪ್ಪೆ ಬರ್ತಡೇ ಅನಿಸ್ತಿದ್ಯಾ? ಏನು ಎಕ್ಸೈಟೆಡ್. ನಾಳೆ ಮಟ್ಟಕ್ಕೆ ಹೋಗ್ತಾ ಇದೀವಲ್ಲ, ಗುರು ಪೂರ್ಣಿಮೆ ದಿನ ಗುರು ನೋಡೋಕ್ಕೆ ಫುಲ್ ಎಕ್ಸೈಟ್ ಆಗಿದ್ದಾರೆ ಗಗನ. ನಾನು ಅಷ್ಟೇ ಎಕ್ಸೈಟ್ ಆಗಿದ್ದೀನಿ. ಅವ್ರ ಜೊತೆ ನನಗೂ ಪುಣ್ಯ ದರ್ಶನ ಆಗುತ್ತೆ ಅಂತ. ಇವ್ರು ಇಲ್ಲೇ 12 ಗಂಟೆಗೆ ಈ ಥರ ನಿಲ್ಲಿಸ್ತಾರೆ. ಕರೆಕ್ಟಾಗಿ 12 ಗಂಟೆಗೆ ನಿಲ್ಲಿಸಿದ್ರು ಗೈಸ್. ನಿಲ್ಲಿಸ್ತಾರೆ ಅಂತ ಗೊತ್ತಾಗಿದ್ರೆ ಯಾರು ಪ್ಲ್ಯಾನ್ ಮಾಡ್ಬೋದಾಗಿತ್ತು. ನಾನು ಮಿಸ್ ಆಯಿತು. ಮಲ್ಕೊಂಡಿರ್ತೀವಿ, ಟ್ರಾವೆಲ್ ಮಾಡ್ತಿರ್ತೀವಿ ಅಂತ ಆಗ್ಬಿಟ್ಟು ಏನು ಪ್ಲ್ಯಾನ್ ಐತಿ. ಕೇಕೆಲ್ಲ ತಗೊಳ್ಳೋಣ ಅಂದ್ಕೊಂಡೆ. ಇಲ್ಲಿ ಒಳಗಡೆಲ್ಲ ಕ್ಯಾಂಡಲ್ ಹಚ್ಚೋಕ್ಕಾಗಲ್ಲ, ಕಟ್ ಮಾಡೋಕ್ಕಾಗಲ್ಲ. ಹಿಂಗೆ ಅಂದ್ಬಿಟ್ಟು ಕೇಕೆಲ್ಲ ಬಿಟ್ಕೊಬಿಟ್ಟು ಅಂತ ಎಲ್ಲ ಪ್ಲ್ಯಾನ್ ಮಾಡಲಿಲ್ಲ. ಸೊ ಅಷ್ಟೇ. ಇವಾಗ ಬರ್ತಡೇ ಕಣ್ಣಿಗೆ ಹೊಡಿತೈತೆ. ಬರ್ತಡೇ ಆಗೋಯ್ತು, ಬರ್ತಡೇ ಆಗಿಲ್ಲ, ಬರ್ತಡೇ ಶುರು ಆಯಿತು. ಸೊ ಈಗ ನಾವು ಕರೆಕ್ಟಾಗಿ 6 ಗಂಟೆಗೆ ರೀಚ್ ಆಗ್ತೀವಿ ಅಂತ ತೋರಿಸ್ತಾ ಇದೆ. 6 hours ಜರ್ನಿ ಇದೆ ಇನ್ನೂ. ಇಲ್ಲಿ ತನಕ ಸ್ವಲ್ಪ ನಿದ್ದೆ ಆಯಿತು. ಬಟ್ ಸಿಟಿ ಬೆಂಗಳೂರಲ್ಲೆಲ್ಲ ಬಸ್ ಹಿಂಗೆ ಆಯಿತು, ಜಸ್ರ ಆಯಿತು ಇತ್ತು. ಇನ್ಮೇಲಾದರೂ ಹೈವೇ ಮಾತಾಡೋ ತನಕ ನಿದ್ದೆ ಮಾಡ್ತೀವಿ ಹೈವೇ ಅಂತ ಅಂದ್ಕೊಂಡಿದ್ದೀವಿ. ನೋಡಬೇಕು. ಹ್ಯಾಪಿ ಬರ್ಡೇ ಟು ಯು. ನಾಳೆ ಗಂಟೆ ಹೇಳ್ತಾನೆ ಇರ್ತೀನಿ. ಬೇಜಾರು ಮಾಡ್ಕೊಬೇಡ. ಬೇಜಾರು ಆಗತ್ತೀಯಾ? ನನಗೆ ವಿಸ್ಡಮ್ ಟೀತ್ ನೋವಾಗ್ತಿದೆ ಗೈಸ್. ವಿಸ್ಡಮ್ ಟೀತ್ ಬರ್ತಾ ಇದೆ, ಜಾಸ್ತಿ ನಗಾಡಕ್ಕಾಯ್ತಾ ಇಲ್ಲ. ಗಗನಿಗೆ 1 ವರ್ಷ ತುಂಬ್ತು ಅಂತ ವಿಸ್ಡಮ್ ಟೀತ್ ಬರ್ತೈತೆ ಹಾಯ್ ಮಾಡೋಕ್ಕೆ. ನೋಡು ಇವಾಗ ಇಲ್ಲಿ ಏರ್ಪೋರ್ಟ್ ಹತ್ರ ಸ್ಟಾಪ್ ಕೊಟ್ಟಿದ್ದಾರೆ. ದೇವನಹಳ್ಳಿಯಿಂದ ಏರ್ಪೋರ್ಟಿಂದ ಮುಂದೆ ಮಂತ್ರಾಲಯಕ್ಕೆ ಹೋಗೋ ರೋಡ್ ಇದೆ. ಇನ್ನು ಮುಂದೆ ಏರ್ಪೋರ್ಟ್ ಬಿಟ್ಟು ಇದೊಂದು ಫ್ಯಾಮಿಲಿ ರೆಸ್ಟೋರೆಂಟ್ ಪಾಯಿಂಟ್ ಇದೆ. ಎಲ್ಲ ಬಸ್ಗಳು ಇಲ್ಲೇ ಸ್ಟಾಪ್ ಮಾಡಿದ್ದಾರೆ ನೋಡಿ. ಸೊ ಗಗನ ಅವ್ರು ಹೊರಟ್ರ. ಅವ್ರ ಮೇಲೆ ಚಂದು ಮತ್ತೆ ನೆನಕ ಹಿಂದೆ ಇದ್ದಾರೆ, ಮುಂದೆ ಇದಾರ? ಹಿಂದೆ ಅವ್ರು ಹಿಂದೆ ಇದ್ದಾರೆ. ಗಗನ, ಚಂದ ಮತ್ತೆ ನಯನವರು ಹೊರಟಿದ್ದಾರೆ. ಅದೇ ದೇವನಹಳ್ಳಿ ಬಿಟ್ಟು ಇದ್ದಾರೆ. ಸೊ ಆಮೇಲೆ ಇನ್ನೊಂದು ಸಮಾಚಾರ ಏನ್ ಬೇಡ್ಕೋಬೇಕು ಅಂತಿದ್ದಾರೆ ಯಾರನ್ನ? ಏನಿಲ್ವಾ? ಅದೆಲ್ಲ ಹೇಳ್ಬಾರ್ದು. ಏನಿದೆ ಗೈಸ್, ರೀಚ್ಡ್ ಮಂತ್ರಾಲಯ. ರೂಮ್ಸ್ ಮಾಡಿದ್ದೀವಿ, ಹುಡುಕೊಂಡು ಹೋಗ್ತಾ ಇದ್ದೀವಿ. ಮುಂಚೆನೇ ರೂಮ್ ಬುಕ್ ಮಾಡ್ಕೊಂಡಿದ್ದೀವಿ. ಸೊ ಆ ರೂಮ್ಗೆ ಒಂದು 200 ಮೀಟರ್ಸ್ ಅಲ್ಲಿ ಬಸ್ ಇಳಿದ ಕಡೆಯಿಂದ ಬುಕ್ ಆಗಿದೆ ಸರ್. ಎಲ್ಲರೂ ರೂಮ್ಸ್ ತಗೊಳ್ಳಿ. ಅವ್ರ ಬಿಸ್ನೆಸ್ ಅವ್ರು ಮಾಡ್ತಾರೆ ಪಾಪ. ನಾವು ಬುಕ್ ಆಗ್ಬಿಟ್ಟಿದ್ರೆ ಕೇಳೋಕ್ಕಾಗಲ್ಲ ಗೈಸ್. ಸೊ ಇವಾಗ ನಾವು ನಮ್ಮ ರೂಮ್ಗೆ ಚೆಕ್ ಇನ್ ಆಗಿದ್ದೀವಿ. ಸೊ ಇದೇ ನಮ್ಮ ರೂಮು ನೋಡಿ ಗೈಸ್. ನಂದೀಶ್ವರ ರೆಸಿಡೆನ್ಸಿ ಅಂತ ಮಂತ್ರಾಲಯ ಹತ್ರನೇ ಬುಕ್ ಮಾಡ್ಕೊಂಡಿದ್ದೀವಿ. 3rd ಫ್ಲೋರ್ ಹೋಗ್ಬಿಟ್ಟೋ ರೂಮು. ಫುಲ್ ಎಲ್ಲ ಬುಕ್ ಆಗಿಬಿಟ್ಟಿದೆ. ಸೊ ಇದೇ ನಮ್ಮ ರೂಮಲ್ಲಿ ಜಾಸ್ತಿ ಇರಲ್ಲ ಗೈಸ್. ಬರೀ ಈಗ ಫ್ರೆಶಪ್ ಆಗಿ ಸ್ನಾನ ಮಾಡಿ ಫ್ರೆಶಪ್ ಆಗಿ ರೆಡಿಯಾಗಿ ಹೊರಡೋದಷ್ಟೇ. ಆಮೇಲೆ ಮತ್ತೆ ಇನ್ನೊಂದ್ಸಲಿ ಬಂದರೆ
ಬರ್ಬೋದಷ್ಟೇ. ಆಮೇಲೆ ಮತ್ತೆ ಹೊರಡೋದಷ್ಟೇ ಸಂಜೆ. ನಾವು ಮತ್ತೆ ಸಂಜೆನೇ ಹೊರಟ್ಬಿಡ್ತೀವಿ, ಮತ್ತೆ ರಿಟರ್ನ್ ಬಸ್ ಇದೆ 9 ಗಂಟೆಗೆ. ಸೊ ಇದಿಷ್ಟು ಈ ಬ್ಲಾಗ್ ಆಗಿರುತ್ತೆ ಗೈಸ್. ಇವಾಗ ನಯನಕ ಮತ್ತು ಚಂದು ಬಂದ್ರಂತ ಕೆಳಗಡೆ ಹೋದ್ಲು. ಇದು ಅವ್ರ ರೂಮು, ಇನ್ನೊಂದು ರೂಮು ಬುಕ್ ಮಾಡಿದ್ದೀವಿ. ಇದು ನಮ್ಮ ರೂಮು. ಗೈಸ್ ಪಕ್ಕದ ರೂಮು ನಯನಕ ಚಂದುಗೆ, ಇದು ನಮಗೆ. ಸೊ ಏನಿಲ್ಲ, ಸಿಂಪಲ್ ಆಗಿ ಒಂದು ವಾಶ್ರೂಮು, ಒಂದು ರೂಮ್ ಇದೆ. ನೀಟಾಗಿ ಕೊಟ್ಟಿದ್ದಾರೆ, ನೀಟಾಗಿದೆ ರೂಮು. ಆ್ಯಂಡ್ ಥರ್ಡ್ ಫ್ಲೋರಲ್ಲಿ AC ಸಿಕ್ಕಲಿಲ್ಲ, ಸಿಕ್ಕಾಪಟ್ಟೆ ಶೆಕೆ ಅನಿಸ್ತಾ ಇದೆ. ಇಲ್ಲಿ ಒಳ್ಳೆ ಬೀಚ್ ಹತ್ರ ಇರೋ ಥರ ಅನಿಸ್ತಾ ಇದೆ. ಸೊ ಪಟ ರೆಡಿಯಾಗಿ ನಾವು ರಾಯರ ದರ್ಶನಕ್ಕೆ ಹೋಗಬೇಕು. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ರಾಯರ ದರ್ಶನ ಮಾಡ್ತಾ ಸಿಗ್ತೀವಿ. ಸೊ ಇದೇ ಥರ ಸಪೋರ್ಟ್ ಮಾಡ್ತಾ ಇದ್ವಿ. ಯಾರೆಲ್ಲ ನನಗೆ ಹ್ಯಾಪಿ ಬರ್ಡೇ ವಿಶಸ್ ಹೇಳಿದ್ರೆ ಎಲ್ಲರಿಗೂ ತುಂಬ ಥ್ಯಾಂಕ್ ಯು.